ಮೊಬೈಲ್ ಫೋನ್ ಯೂಸೇಜ್ ಇಂದ ನಮ್ಗೆ ಗೊತ್ತಿಲ್ಲದೇನೆ ನಮ್ಮ ಹೆಲ್ತ್ ಮೇಲೆ ಅಥವಾ ಬಾಡಿ ಮೇಲೆ ಆಗಿರೋ ಚೇಂಜಸ್ ಬಗ್ಗೆ ನೀವು ನೋಡಿದ್ರೆ ಶಾಕ್ ಆಗ್ಬಿಡ್ತೀರಾ. ಅದರಲ್ಲಿ ಕೆಲವೊಂದು ಲಿಸ್ಟ್ ಔಟ್ ಮಾಡೋದಾದ್ರೆ, ಒಂದು ನೋಟಿಫಿಕೇಶನ್ ಸಪೋಸ್ ಏನಾದ್ರೂ ನಿಮ್ಮ ಫೋನಿಗೆ ಬಂತು ಅಂಡ್ ಅದನ್ನ ನೋಡೋಣ ಅಂತ ಓಪನ್ ಮಾಡಿದ್ರೆ ಒಬ್ಬ ಮನುಷ್ಯ ಎವರೇಜ್ 23 ಮಿನಿಟ್ಸ್ ಟೈಮ್ ನ ಅದರಲ್ಲೇ ಸ್ಪೆಂಡ್ ಮಾಡ್ತಿದ್ದಾರೆ. ಹಾಗೇನೆ ಎವರೇಜ್ ಅಟೆನ್ಷನ್ ಸ್ಪ್ಯಾನ್ ಬರೀ 8 ಸೆಕೆಂಡ್ಸ್ ಆಗ್ಬಿಟ್ಟಿದೆ ಈಗ. ಇದರ ಅರ್ಥ 8 ಸೆಕೆಂಡ್ಸ್ ಗಿಂತ ಜಾಸ್ತಿ ಒಬ್ರು ಫೋಕಸ್ ಮಾಡೋದು ಕಷ್ಟ ಆಗ್ಬಿಟ್ಟಿದೆ. ಇಮಿಡಿಯೇಟ್ಲಿ ಬೋರ್ ಆಗ್ಬಿಡ್ತಾರೆ ಅಂಡ್ ಇಮಿಡಿಯೇಟ್ಲಿ ಬೇರೆ ಡಿಸ್ಟ್ರಾಕ್ಷನ್ ಬೇಕಾಗ್ತಿದೆ. ಥರ್ಡ್ ಒನ್, ಯಂಗ್ ಜನರೇಷನ್ ಅಲ್ಲಿ ಈ ಕಣ್ಣಿನ ಪ್ರಾಬ್ಲಮ್ಸ್ಗಳು ಅಂದ್ರೆ ರಿಫ್ರಾಕ್ಟಿವ್ ಎರರ್ಸ್ ರೇಟ್ ಕೂಡ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಏನು ನೆಸೆಸರಿ ಇದೆ ಅಂದ್ರೆ ನೀವು ಫೋನ್ ಯೂಸ್ ಮಾಡಿ, ಇಲ್ಲ ಅಂತಿಲ್ಲ. ಬಟ್ ಸಾಕಷ್ಟು ಜನರಲ್ಲಿ ನಾವು ಇನ್ನೊಂದು ನೋಡ್ತಿರೋದು ಏನಂದ್ರೆ ಮೈಂಡ್ಲೆಸ್ ಸ್ಕ್ರೋಲಿಂಗ್ ಅಂತ. ಅವ್ರು ಏನ್ ನೋಡ್ತಿದ್ದಾರೆ, ಏನಕ್ಕೆ ಫೋನ್ ನ ಓಪನ್ ಮಾಡಿದ್ದಾರೆ ಅನ್ನೋದೇ ಗೊತ್ತಿರಲ್ಲ, ಸುಮ್ಮನೆ ಸ್ಕ್ರೋಲ್ ಮಾಡ್ತಾ ಹೋಗ್ತಿರ್ತಾರೆ. ಸೊ ಇದು ಒಂದು ಬ್ಯಾಡ್ ಹ್ಯಾಬಿಟ್ ಆಗಿ ಪರಿಣಮಿಸಿದೆ. ಕೆಲವೊಬ್ಬರಂತೂ ನೆಕ್ಸ್ಟ್ ಲೆವೆಲ್ ರಿಸ್ಕಿ ಬಿಹೇವಿಯರ್ಸ್ ಮಾಡ್ತಿರೋದನ್ನ ನಾವು ನೋಡಬಹುದು. ಹೇಗೆ ಅಂದ್ರೆ ಡ್ರೈವ್ ಮಾಡ್ತಾ ಮಾಡ್ತಾನೆ ಒಂದ್ ಕೈಯಲ್ಲಿ ಫೋನ್ ಯೂಸ್ ಮಾಡೋದು, ಒಂದ್ ಕೈಯಲ್ಲೇ ಡ್ರೈವ್ ಮಾಡೋದು ಅಂಡ್ ಡ್ರೈವ್ ಮಾಡ್ತಾ ಮಾಡ್ತಾನೆ ಫೋನ್ ಸ್ಕ್ರೋಲ್ ಮಾಡ್ತಿರೋದು, ಇಂಥದ್ದೆಲ್ಲ ಹ್ಯಾಬಿಟ್ಸ್ ನ ನಾವು ನೋಡ್ತಿದೀವಿ. ಇವೆಲ್ಲ ಲೈಫ್ಗೂ ಕೂಡ ತುಂಬಾ ರಿಸ್ಕಿ. ಹೀಗಾಗಿ ನೆಸೆಸರಿ ಇದ್ರೆ ಮಾತ್ರ ಮೊಬೈಲ್ ಫೋನ್ ನ ಯೂಸ್ ಮಾಡಿ. ಇದರಿಂದ ನಿಮ್ಮ ಹೆಲ್ತ್ಗೆ ಅಥವಾ ನಿಮ್ಮ ಸುತ್ತಮುತ್ತ ಇರೋರ ಹೆಲ್ತ್ ಮೇಲೆ ಎಫೆಕ್ಟ್ ಆಗೋ ರೇಂಜ್ಗೆ ಇದನ್ನ ಮಿಸ್ಯೂಟಿಲೈಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸಾಧ್ಯವಾದ್ರೆ ಡಿಜಿಟಲ್ ಫಾಸ್ಟಿಂಗ್ ನ ಪ್ರಾಕ್ಟೀಸ್ ಮಾಡಿ. ಅಂದ್ರೆ ಅಟ್ಲೀಸ್ಟ್ ವಾರದಲ್ಲಿ ಒಂದಿನ ಕೆಲವೊಂದು ಅವರ್ಸ್ಗೆ ಮೊಬೈಲ್ ಫೋನ್ ದೂರ ಇಟ್ಟು ಬೇರೆ ಆಕ್ಟಿವಿಟೀಸ್ ಅಲ್ಲಿ, ಔಟ್ಡೋರ್ ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಆಗಿ. ಥ್ಯಾಂಕ್ ಯು.